ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹಿಲರ್ ಚಾನಲ್. ಸೊ ತುಂಬ ಗ್ಯಾಪ್ ಕೊಡ್ತಾ ಇದ್ದೀನಿ ವಿಡಿಯೋ ಮಾಡೋದಕ್ಕೆ. ಸೊ ಲಿಟಲ್ ಬಿಟ್ ಬ್ಯುಸಿ ತುಂಬ ಶೆಡ್ಯೂಲ್ಸಲ್ಲಿ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಸೊ ನಾನು ಆದಷ್ಟು ಯೂಸ್ಫುಲ್ ಆಗಿರೋ ವೀಡಿಯೋಸ್ನ ನಿಮ್ಮ ಒಂದು ಸಿಚುವೇಶನ್ಗೆ ತಕ್ಕ ಹಾಗೆ ನಾನು ಮಾಡಿ ಹಾಕ್ತೀನಿ ಅಂತ ಹೇಳ್ತೀನಿ. ಓಕೆ, ನಾನು ಆಲ್ರೆಡಿ ಕಾರ್ಡ್ಸ್ನ ಶಫಲ್ ಮಾಡಿ ಇಟ್ಟಿದ್ದೀನಿ. ಸೊ ಇದಕ್ಕಿಂತ ಮುಂಚೆ ಯಾರಿಗೆಲ್ಲ ರಿಲೇಷನ್ಶಿಪ್ ಹೀಲಿಂಗ್ ಬೇಕಿದೆ, ಸೊ ನನ್ನ ಒಂದು ರಿಲೇಷನ್ಶಿಪ್ನ ನಾನು ಸರಿ ಮಾಡ್ಕೊಳ್ಬೇಕು, ತುಂಬ ದಿನ ನನಗೆ ವೆಯ್ಟ್ ಮಾಡ್ತಾ ನನ್ನ ಒಂದು ಟೈಮ್ನ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಇರೋರು, ಡೆಫಿನೆಟ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ನಲ್ಲಿ ಚೇಂಜಸ್ ಕಾಣಬೇಕಾದ್ರೆ ಯು ಕ್ಯಾನ್ ಟೇಕ್ ರಿಲೇಷನ್ಶಿಪ್ ಹೀಲಿಂಗ್. ಆ್ಯಂಡ್ ಯಾರಿಗೆಲ್ಲ ತುಂಬ ಕನ್ಫ್ಯೂಸ್ ಆಗ್ತಾಯಿದೆ, ವೆಯ್ಟ್ ಮಾಡಬೇಕಾ, ಮೂವ್ ಆನ್ ಆಗಬೇಕಾ, ಸೊ ನನ್ನ ಒಂದು ರಿಲೇಷನ್ಶಿಪ್ ಬಗ್ಗೆ ನಾನು ತಿಳ್ಕೊಳ್ಬೇಕು ಅಂತ ಇದ್ದರೆ ಯು ಕ್ಯಾನ್ ಟೇಕ್ ಅ ಪರ್ಸ್ನಲ್ ರೀಡಿಂಗ್. ಓಕೆನಾ? ಸೊ ನಾನು ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳಿರ್ತೀನಿ. ಸೊ ನೀವು ಒಂದು ಕ್ಲಾರಿಟಿ ತೊಗೊಂಡು ಮೆಸೇಜ್ ಮಾಡಿ ಅಂತ ಹೇಳ್ತೀನಿ. ಓಕೆನಾ? ತುಂಬ ಜನ ಮೆಸೇಜ್ ಮಾಡ್ತೀರಾ, ನಿಮಗೆ ಕ್ಲಾರಿಟಿ ಇರೋಲ್ಲ ನಿಮ್ಗೆ ಏನು ಬೇಕು ಅಂತ. ಆ್ಯಂಡ್ ದಟ್ಸ್ ಓಕೆ, ಫೈನ್. ಲಾ ಆಫ್ ಅಟ್ರಾಕ್ಷನ್ ಯಾರು ಕಲ್ತ್ಕೊಳ್ಬೇಕು, ಮನಿ ರೇಖಿ ಕೋರ್ಸ್, ಹಾಗೆ ನಿಮ್ಮ ಕರಿಯರ್ನ ಟ್ಯಾರೋನಲ್ಲಿ ಯಾರು ಬಿಲ್ಡ್ ಮಾಡ್ಕೊಳ್ಬೇಕು ಅಂತ ಇದ್ದೀರಾ, ಡೆಫಿನೆಟ್ಲಿ ಯು ಕ್ಯಾನ್ ಲರ್ನ್ ಟ್ಯಾರೋ. ಆ್ಯಂಡ್ ಈ ಒಂದು ಟಾಪಿಕ್ ಯಾವುದ್ರ ಬಗ್ಗೆ ಅಂತ ಅಂದರೆ, ನಿಮ್ಮ ಪಾರ್ಟ್ನರ್ ನಿಜವಾಗ್ಲೂ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರಾ, ಅವ್ರಿಗೆ ಆ ಒಂದು ಥಾಟ್ಸ್ ಇದೆಯಾ. ಸೊ ಈಗ ಒಂದು ಸಿಚುಯೇಷನ್ ಏನೇ ಇದ್ರೂ ಫ್ಯೂಚರ್ನಲ್ಲಿ ಅವ್ರು ನಿಮಗೆ ಡೆಫಿನೆಟ್ಲಿ ನಿಮಗೆ ಒಂದು ಕಮಿಟ್ಮೆಂಟ್ ಕೊಡ್ತಾರಾ, ನಿಮ್ಮ ಲೈಫ್ನಲ್ಲಿ ಅವರು ಏನಾದರೂ ಒಂದು ಸ್ಟ್ರಾಂಗಾಗಿ ಥಿಂಕ್ ಆಗಿರಲಿ ಅಥವಾ ನಿಮ್ಮ ಬಗ್ಗೆ ಪ್ರೀತಿಯಾಗಿರಲಿ ಅವ್ರಿಗಿದೆಯಾ. ಸೊ ನೋಡೋಣ. ಸೊ ಇದು ಬಂದು ಆಲ್ಮೋಸ್ಟ್ ಯಾರು ಅನ್ಮ್ಯಾರಿಡ್ ಇದ್ದೀರಾ ಅವ್ರಿಗೆ ರೆಸೊನೇಟ್ ಆಗುತ್ತೆ. ಆದಷ್ಟು ಇದನ್ನು ಪಾಸಿಟಿವ್ ಆಗಿ ತಗೊಳ್ಳಿ. ಆ್ಯಂಡ್ ಇಲ್ಲಿ ತುಂಬ ಜನ ವಿಡಿಯೋ ನೋಡ್ತಾ ಇರ್ತೀರಾ, ಸೊ ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನ ಮಾತ್ರ ತಗೊಳ್ಳಿ. ಓಕೆನಾ? ತುಂಬ ಜನ ಕಮೆಂಟ್ಸಲ್ಲಿ ಹೇಳ್ತೀರಾ ಒಂದೊಂದು ವಿಡಿಯೋದಲ್ಲಿ ನನಗೆ ಭಯ ಆಗುತ್ತೆ ಅಂತ. ಸೊ ಇದು ಭಯ ಆಗೋದಕ್ಕಲ್ಲ, ಸೊ ನಿಮಗೊಂದು ಕ್ಲಾರಿಟಿ ಬೇಕಿರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ ತೊಗೊಳ್ಬೋದು. ಓಕೆನಾ? ಸೊ ಕಾರ್ಡ್ಸ್ನ ನಾನು ಶಫಲ್ ಮಾಡಿದ್ದೀನಿ, ಸೊ ವೆಯ್ಟ್. ಓಕೆ, ಸೊ ದ ಆನ್ಸರ್ ಈಸ್ ಎಸ್. ಅವರು ನಿಮಗೆ ಡೆಫಿನೆಟ್ಲಿ ಫ್ಯೂಚರ್ನಲ್ಲಿ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ. ಬಟ್ ಈ ಒಂದು ರಿಲೇಷನ್ಶಿಪ್ ಏನಿದೆ ನಿಮ್ಮ ಹಾಗೂ ಅವರ ಮಧ್ಯೆ ಮದುವೆ ಆಗಿರ್ಬೋದು ಅಥವಾ ಮದುವೆ ಆದಮೇಲೆ ಆಗಿರ್ಬೋದು, ಲೈಕ್ ತುಂಬ ಸ್ಟ್ರಗಲ್ ಅನ್ನೋದನ್ನ ಇಲ್ಲಿ ಫೇಸ್ ಮಾಡಬೇಕಾಗತ್ತೆ. ಇಬ್ಬರೂ ತುಂಬ ಚಾಲೆಂಜಸ್ ಅನ್ನೋದನ್ನ ತೊಗೊಳ್ಳೋಕ್ಕೆ ಇಬ್ಬರೂ ಸಹ ರೆಡಿ ಆಗಬೇಕಾಗಿರುತ್ತೆ. ಓಕೆನಾ? ಕರೆಂಟ್ಲಿ ನಿಮ್ಮ ಪಾರ್ಟ್ನರ್ ತುಂಬ ಸೈಲೆಂಟ್ ಆಗಿದ್ದಾರೆ, ಏನೂ ಹೇಳ್ತಾರ ನಿಮಗೆ. ಅವ್ರಿಗೆ ತುಂಬ ಕನ್ಫ್ಯೂಷನ್, ನಿಮಗಿಂತ ಕನ್ಫ್ಯೂಷನ್ ನಿಮ್ಮ ಪಾರ್ಟ್ನರ್ಗಿದೆ ಅಂತ ಹೇಳ್ಬೋದು, ಅವರ ಲೈಫ್ ಬಗ್ಗೆ, ಅವರ ಕರಿಯರ್ ಬಗ್ಗೆ. ಸೊ ಅವ್ರಿಗೆ ವರ್ಕ್ನಲ್ಲಿ ಏನೋ ಒಂದು ಸರಿ ಹೋಗ್ತಿಲ್ಲ ಅಂತ ಅಂದರೆ ಅದನ್ನೆಲ್ಲ ತೊಗೊಂಡು ಬಂದು ರಿಲೇಷನ್ಶಿಪ್ಗೆ ಅವರು ಇನ್ವಾಲ್ವ್ ಮಾಡ್ಕೊಳ್ತಾ, ಸೊ ನನ್ನ ಕರಿಯರ್ ಲೈಫ್ ಹೀಗಿದೆ, ನಾನು ಹೇಗೆ ನನ್ನ ರಿಲೇಷನ್ಶಿಪ್ನ ನಾನು ಉಳಿಸ್ಕೊಳ್ಳೋಕ್ಕಾಗತ್ತೆ, ಇದನ್ನು ಅವರು ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಿಮಗೆ ಅವರು ನೆಗೆಟಿವ್ ಹೇಳ್ತಾ ಇರ್ಬೋದು, ಅಥವಾ ತುಂಬ ಜನನ ಇಲ್ಲಿ ಬ್ಲಾಕ್ ಮಾಡಿದ್ದಾರೆ. ನೀನು ನನಗೆ ಬೇಡ, ಪ್ಲೀಸ್ ನನ್ನ ಬಿಟ್ಬಿಡು, ಈ ರೀತಿಯೂ ಹೇಳಿರ್ಬೋದು ನಿಮಗೆ. ನಿಮ್ಮ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಾಗಬೇಕಿತ್ತು, ಸೊ ಅದು ಒಂದು ನೆಪ ಅಂತ ಇಲ್ಲಿ ಹೇಳ್ಬೋದು. ಸೊ ಯಾರೆಲ್ಲ ಇದನ್ನು ಫೇಸ್ ಮಾಡಿದ್ದೀರಾ, ಡೆಫಿನೆಟ್ಲಿ ಅದು ಒಂದು ನೆಪ ಅವರು ಇಟ್ಕೊಂಡಿದ್ದಾರೆ, ಸೊ ನಿಮ್ಮಿಂದ ದೂರ ಆಗೋದಕ್ಕೆ. ಸೊ ಆ್ಯಕ್ಚುಯಲ್ ರೀಸನ್ ಅದಲ್ಲ, ನಿಮ್ಮ ಮೇಲೆ ನಿಮ್ಮ ಪಾರ್ಟ್ನರ್ಗೂ ಸಹ ಅಷ್ಟೇ ಪ್ರೀತಿ ಇದೆ, ಬಟ್ ನಿಮ್ಮಿಂದ ದೂರ ಆಗೋದಕ್ಕೆ ನಿಮ್ಮಿಬ್ಬರ ಮಧ್ಯೆ ಇರುವಂಥ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಅವರು ಮಧ್ಯೆ ತೆಗೆದಿರ್ಬೋದು. ಸೊ ಈ ರೀತಿ ನಿಮ್ಮ ಮಧ್ಯೆ ಜಗಳ ಆಗಿರ್ಬೋದು. ಬಟ್ ಸ್ಟ್ರಗಲ್ಸ್ ನೋಡಿದರೂ ಸಹ ಫ್ಯೂಚರ್ನಲ್ಲಿ ಇವರ ಜೊತೆ ನೀವು ತುಂಬ ಲಕ್ಸುರಿಯಸ್ ಲೈಫ್ನ ನೀವು ನೋಡ್ತೀರಾ. ಬಿಕಾಸ್ ದ ಎಂಪ್ರೆಸ್ ಕಾರ್ಡ್ ಆ್ಯಂಡ್ ಎಂಪರರ್ ಕಾರ್ಡ್ ಎರಡೂ ಸಹ ಒಟ್ಟಿಗೆ ಬಂದಿದೆ. ಸೊ ಕಂಗ್ರ್ಯಾಚುಲೇಷನ್ಸ್. ಲೈಫ್ನಲ್ಲಿ ನೀವು ಒಂದು ಸ್ಟ್ರಗಲ್ ಅನ್ನೋದನ್ನ ನೋಡಿ ತುಂಬ ಚೆನ್ನಾಗಿ ಲೈಫ್ನಲ್ಲಿ ನಿಮ್ಮ ಕರಿಯರ್ನ ಬಿಲ್ಡ್ ಮಾಡ್ಕೊಳ್ತಾ ಒಬ್ರಿಗೊಬ್ಬರು ಅಷ್ಟೇ ಸಪೋರ್ಟಿವ್ ಆಗಿ ಇರ್ತೀರ. ನ್ಯೂ ಆಪರ್ಚುನಿಟೀಸ್ ನಿಮ್ಮ ಇಬ್ಬರ ಲೈಫ್ನಲ್ಲಿ ತುಂಬ ಬರ್ತಾ ಹೋಗುತ್ತೆ. ಸೊ ಮೇಯ್ನ್ ಇಲ್ಲಿ ಬರ್ತಾ ಇರೋದು, ಇಬ್ಬರು ಕಂಬೈನ್ ಆಗಿ ಯಾವುದೋ ಒಂದು ಕೆಲಸ ಮಾಡಿದ್ರು ಅಥವಾ ಬಿಸ್ನೆಸ್ ಮಾಡಿದ್ರೂ ಡೆಫಿನೆಟ್ಲಿ ಇಲ್ಲಿ ನಿಮಗೆ ತುಂಬ ಚೆನ್ನಾಗಿ ಅದು
ಪ್ರಾಫಿಟನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು. ಸೊ ನೀವು ಬೇರೆ ಅವರು ಬೇರೆ ವರ್ಕ್ ಮಾಡೋದಕ್ಕಿಂತ ನೀವು ಇಬ್ಬರು ಒಟ್ಟಿಗೆ ಸೇರಿ ಯಾವುದೋ ಒಂದು ಬಿಸ್ನೆಸ್ ಅಥವಾ ನೀವೇನೇ ಒಂದು ಓನ್ ಕ್ರಿಯೇಟಿವ್ ಆಗಿ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರು. ಸೊ ಅದರಲ್ಲಿ ತುಂಬ ಪ್ರಾಫಿಟ್ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಪೇಜ್ ಆಫ್ ಸಾರ್ಟ್ಸ್ ಇರೋದ್ರಿಂದ ಕರೆಂಟ್ಲಿ ಅವರು ಬ್ಲೈಂಡ್ ಆಗಿದ್ದಾರೆ. ಟೂ ಆಫ್ ಸಾರ್ಟ್ಸ್ ಇದೆ, ಬ್ಲೈಂಡಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ನಾನು ಏನೂ ಹೇಳಲ್ಲ, ನಾನು ಏನೂ ಕಮಿಟ್ಮೆಂಟ್ ಕೊಡಲ್ಲ. ಸೊ ನೀನು ನನಗೇನು ಕೇಳಬೇಡ, ನನ್ನ ಏನು ಜಾಸ್ತಿ ನೀನು ಕೇಳಬೇಡ, ನನಗೇನು ಗೊತ್ತಿಲ್ಲ. ಇದನ್ನು ನಿಮ್ಗೆ ಅವ್ರು ಹೇಳ್ತಾ ಇರ್ಬೋದು. ಬಟ್ ಹಿ ಆರ್ ಶಿ ವಿಲ್ ಟೇಕ್ ಆ್ಯಕ್ಷನ್. ಅವ್ರು ಡೆಫಿನೆಟ್ಲಿ ಆ್ಯಕ್ಷನ್ ತಗೊಳ್ತಾರೆ ನಿಮಗೆ. ಆ್ಯಂಡ್ ಯಾವಾಗ ನಿಮ್ಮ ಒಂದು ಮದುವೆ ಆಗುತ್ತೆ ಅಥವಾ ಕರೆಂಟ್ಲಿ ನೀವು ಸ್ಟ್ರಗಲ್ಸ್ ನೋಡ್ತಾ ಇರ್ಬೋದು. ಇಬ್ಬರೂ ಸಹ ಇಲ್ಲಿ ಒಪ್ಪಿಗೆ ಇದ್ದರು, ಮನೆಯವ್ರ ಕಡೆಯಿಂದ ನಿಮ್ಗೆ ಯಾವುದೇ ಒಂದು ತೊಂದರೆ ಆಗ್ತಾಯಿದ್ರು. ಸೊ ಈ ಒಂದು ಚಾಲೆಂಜಸ್ ಇನ್ನೂ ನೀವು ಫೇಸ್ ಮಾಡಬೇಕಾಗತ್ತೆ. ಬಿಕಾಸ್ ಇಲ್ಲಿ ಅಷ್ಟು ಒಂದು ನಿಮ್ಮ ಒಂದು ಪಾತ್ ಕ್ಲಿಯರ್ ಆಗಿಲ್ಲ. ತುಂಬ ಬ್ಲಾಕೇಜಸ್ ಇದೆ ನಿಮ್ಮ ಹಾಗೂ ನಿಮ್ಮ ಪರ್ಸನ್ ಏನು ನೀವು ಒಂದಾಗಬೇಕಂತ ಅಂದ್ಕೊಳ್ತಾ ಇದ್ದೀರಾ. ಸೊ ತುಂಬ ಬ್ಲಾಕೇಜಸ್ ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ತುಂಬ ಚಾಲೆಂಜಸ್ನ ನೀವು ಫೇಸ್ ಮಾಡಬೇಕಾಗುತ್ತೆ. ಏನೆಲ್ಲ ಒಂದು ನೋಡ್ತಾ ಇರ್ಬೋದು ನೀವು 5 ಆಫ್ ಪೆಂಟಿಕಲ್ಸಲ್ಲಿ ಏನಿದೆ ಅಂತ. ಸೊ ಇಬ್ಬರು ಒಟ್ಟಿಗೆ ಇರ್ತೀರ, ಬಟ್ ತುಂಬ ಸ್ಟ್ರಗಲ್ಸ್ ನೋಡ್ತೀರ. ಸೊ ಪ್ರೀತಿ ಅಷ್ಟೇ ಇರುತ್ತೆ ನಿಮಗೆ. ಒಬ್ರಿಗೊಬ್ಬರು ತುಂಬ ಪ್ರೀತಿ ಮಾಡ್ತೀರಾ. ಫ್ಯೂಚರ್ನಲ್ಲಿ ನೀವು ಚೆನ್ನಾಗಿರ್ತೀರ. 10 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಅಬಂಡೆನ್ಸ್ ಅನ್ನೋದಾಗಿರ್ಬೋದು, ಫೈನಾನ್ಷಿಯಲಿ ಆಗಿರ್ಬೋದು, ಅದೆಲ್ಲ ಇಂಡಿಪೆಂಡೆಂಟ್ ಆಗೋಕ್ಕೆ ಸೊ ಸ್ವಲ್ಪ ನೀವು ಸ್ಟ್ರಗಲ್ ಅನ್ನೋದನ್ನ ನೋಡಬೇಕಾಗತ್ತೆ. ಅದಕ್ಕೆಲ್ಲವೂ ಸಹ ನೀವು ರೆಡಿಯಾಗಿದ್ದೀರಾ ಆ್ಯಕ್ಚುಲಿ. ಸೊ ನೀವು ತುಂಬ ಲಾಯಲ್ ಆಗಿದ್ದೀರಾ ನಿಮ್ಮ ಪಾರ್ಟ್ನರ್ಗೆ. ನೀವು ನಾನು ಏನೇ ಒಂದು ಕಷ್ಟ ಬಂದ್ರೂ, ಏನೇ ಒಂದು ಚಾಲೆಂಜಸ್ ಬಂದರೂ ನಾನು ಫೇಸ್ ಮಾಡ್ತೀನಿ. ಸೊ ನನ್ನ ಪಾರ್ಟ್ನರ್ ನನಗೆ ತುಂಬ ಇಂಪಾರ್ಟೆಂಟ್, ಈ ರೀತಿ ನೀವು ಥಿಂಕ್ ಮಾಡ್ತೀರಾ. ಸೊ ಗುಡ್, ಅದು ಒಳ್ಳೆಯದಂತ ಹೇಳ್ತೀನಿ. ಪೇಜ್ ಆಫ್ ಕಪ್ಸ್ ಇದೆ. ನಿಮ್ಮ ಕಡೆಯವ್ರಿಗೆ ಡೆಫಿನೆಟ್ಲಿ ಫೀಲಿಂಗ್ಸ್ ಅನ್ನೋದು ಇವಾಗಲೂ ಸಹ ಇದೆ. ನಿಮ್ಮನ್ನು ಬಿಟ್ಟು ಹೋಗಿದ್ದರು ಅಥವಾ ಬ್ಲಾಕ್ ಮಾಡಿದ್ರು ಸಮ್ವೇರ್ ಅವ್ರಿಗೆ ನಿಮ್ಮ ನೆನಪಾಗಿರ್ಬೋದು. ಈ ರೀತಿ ಅದು ಅವ್ರಿಗೆ ನೆನಪಾಗ್ತಾ ಇರುತ್ತೆ ಯಾವಾಗಲೂ, ಮೆಮೊರೀಸ್ ಅನ್ನೋದು. ಪೇಜ್ ಆಫ್ ಕಪ್ಸ್ ಇರೋದ್ರಿಂದ ಸೊ ವೆಯ್ಟ್ ಫಾರ್ 11 ಮಂತ್ಸ್ ಅಂತ ಹೇಳ್ತೀನಿ. ಸೊ ವಿತಿನ್ 11 ಮಂತ್ಸ್ ನಿಮ್ಮ ಪಾರ್ಟ್ನರ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ. ಸೊ ತುಂಬ ಓವರ್ ಥಿಂಕ್ ಮಾಡಬೇಡಿ. ನೀವು ಇಲ್ಲಿ ಫೀಮೇಲ್ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ, ಫೀಮೇಲ್ ಜಾಸ್ತಿ ವೀಡಿಯೋ ನೋಡ್ತಾ ಇದ್ದರೆ, ನಿಮಗೆ ಇಲ್ಲಿ ತುಂಬ ಇಂಡಿಪೆಂಡೆಂಟಾಗಿ ನಾನು ಇರಬೇಕು. ಸೊ ನನ್ನ ಲೈಫ್ನಲ್ಲಿ ನಾನು ಈ ರೀತಿ ನಿಮಗೆ ಒಂದು ಓನ್ ಡ್ರೀಮ್ಸ್ ಇರುತ್ತೆ ಹುಡುಗಿರಿಗೆ ಹೀಗೆ ಇರಬೇಕು ಅಂತ. ಸೊ ಅದಕ್ಕೋಸ್ಕರ ಇಲ್ಲಿ ನೀವು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಡೆಫಿನೆಟ್ಲಿ ನಿಮ್ಮ ಲೈಫ್ನಲ್ಲಿ ನೀವು ಹೇಗೆ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಇನ್ ಕೇಸ್ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಅಥವಾ ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ನೀವು ಯಾವ ರೀತಿ ಅಂದ್ಕೊಳ್ತಾ ಇದ್ದೀರಾ, ನಾನು ಇದೇ ರೀತಿ ಇರಬೇಕು, ಸೊ ನಾನು ಇದೇ ರೀತಿ ಬದುಕಬೇಕು. ಇಲ್ಲಿ ತುಂಬ ಜನ ಸ್ಟ್ರಾಂಗಾಗಿ ಒಂದು ಪ್ರಾಮಿಸ್ ಮಾಡ್ಕೊಂಡಿರ್ಬೋದು, ನಾನು ಇದೇ ರೀತಿ ಇರಬೇಕು, ಡ್ರೀಮ್ ಮಾಡ್ತಿರ್ಬೋದು. ಸೊ ಫಸ್ಟ್ ಆ ಡ್ರೀಮ್ ಕಡೆಗೆ ನೀವು ಗಮನ ಕೊಡಿ ಅಂತ ಹೇಳ್ತೀನಿ. ಸೊ ರಿಲೇಷನ್ಶಿಪ್ ಇದ್ದೇ ಇರುತ್ತೆ. ಸೊ ನಿಮ್ಮ ಲೈಫ್ಗೆ ನೀವೇನು ಪ್ರಾಮಿಸ್ ಮಾಡಿದ್ದೀರಾ, ನಿಮ್ಮ ಸೆಲ್ಫ್ಗೆ ನೀವೇನು ಪ್ರಾಮಿಸ್ ಮಾಡಿದ್ದೀರಾ, ಅದನ್ನು ಯಾವತ್ತೂ ಬ್ರೇಕ್ ಮಾಡಬೇಡಿ. ನಿಮ್ಮ ಸೆಲ್ಫ್ಗೆ ನೀವೇನು ಪ್ರಾಮಿಸ್ನ ಉಳಿಸ್ಕೊಳ್ತೀರಾ, ಸೊ ಅಷ್ಟೇ ಒಂದು ಪ್ರಾಮಿಸ್ ನೀವು ನಿಮ್ಮ ಪಾರ್ಟ್ನರ್ಗೆ ಏನು ಪ್ರಾಮಿಸ್ ಮಾಡಿರ್ತೀರ ಅದನ್ನು ಸಹ ನೀವು ಉಳಿಸ್ಕೊಳ್ಳೋ ಅಂಥ ಎಬಿಲಿಟಿ ನೀವು ಪಡ್ಕೊಳ್ತೀರ. ಸೊ ನಮಗೆ ನಾವು ಯಾವಾಗ ಮೋಸ ಮಾಡ್ಕೊಳ್ಳಲ್ಲ, ಆಗ ನಾವು ಸಹ ಯಾರಿಗೂ ಮೋಸ ಮಾಡೋದಿಲ್ಲ ಅಂತ ಹೇಳ್ತಾರಲ್ವ. ಸೊ ಹಾಗೆ ನೀವೇನಾದರೂ ನಿಮಗೆ ಈ ರೀತಿ ಪ್ರಾಮಿಸ್ ಮಾಡ್ಕೊಂಡಿದ್ರೆ ಸೊ ಡೆಫಿನೆಟ್ಲಿ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳಿ. ಸೊ ನಿಮ್ಮ ಡ್ರೀಮ್ಸ್ ಏನೆಲ್ಲ ಇದೆ ಅದೆಲ್ಲ ಆದಷ್ಟು ಫುಲ್ಫಿಲ್ ಆಗುತ್ತೆ. ಓಕೆನಾ? ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ಯಾರಿಗೆಲ್ಲ ರಿಲೇಷನ್ಶಿಪ್ ಹೀಲಿಂಗ್ ಬೇಕಿದೆ, ಸೊ ಕ್ಲಾರಿಟಿ ಇಟ್ಕೊಳ್ಳಿ ನಿಮಗೆ ಬೇಕಾ ಬೇಡವಾ ಅಂತ. ಸೊ ಯಾರಿಗೆಲ್ಲ ರಿಯಲ್ ಆಗಿ ಇಂಟ್ರೆಸ್ಟ್ ಇದೆ, ನಾನು ತೊಗೊಳ್ಬೇಕು, ಸೊ ನನ್ನ ಒಂದು ಲೈಫ್ನಲ್ಲಿ ಚೇಂಜಸ್ ನಾನು ನೋಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್ ರಿಲೇಷನ್ಶಿಪ್ ಹೀಲಿಂಗ್ or you can take personal reading. Thank you so much. God bless you all.